ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯ ವೀಕ್ಷಕರೇ, ನಾನಿವತ್ತು ವಾಂಗಿಬಾತ್ ಪೌಡರ್ನ ಮನೆಯಲ್ಲೇ ತುಂಬ ಉತ್ತಮ ರುಚಿಯುಳ್ಳ ವಾಂಗಿಬಾತ್ ಪೌಡರ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಅದಕ್ಕೆ ಯಾವ ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಜೊತೆಗೆ ಅದನ್ನು ಉರಿಬೇಕಾದ್ರೆ ಯಾವ ರೀತಿಯಾಗಿ ಉರಿಬೇಕು. ಮುಖ್ಯವಾಗಿ ನಾವು ಯಾವುದೇ ಪೌಡರ್ ಮಾಡಬೇಕಾದ್ರೆ ಅದನ್ನು ಹುರ್ಕೊಳ್ಳೋದೇ ತುಂಬ ಮಹತ್ವವಾದುದು. ಯಾವುದಾದ್ಮೇಲೆ ಯಾವ ಪದಾರ್ಥಗಳನ್ನ ಹಾಕಿದ್ರೆ ಇದು ತುಂಬ ರುಚಿಯಾಗಿ ಅದ್ಭುತವಾಗಿ ಬರುತ್ತೆ ಅಂತ ನೋಡೋಣ. ಹಾಗಾದರೆ ಮತ್ತೆ ತಡ, ಬನ್ನಿ ಯಾವ ರೀತಿಯಾಗಿ ಈ ವಾಂಗಿಬಾತ್ ಪೌಡರ್ ಮಾಡೋದು ಅಂತ ನೋಡೋಣ. ನೋಡಿ, ಈ ವಾಂಗಿಬಾತ್ ಪೌಡರ್ ಮಾಡೋದಕ್ಕೆ ನಾನು ಯಾವ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾ, ಗಸಗಸೆ, ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಒಂದು ಅನಾನಸ್ ಹೂವು, ಚಕ್ಕೆ, ಲವಂಗ, ಮೊಗ್ಗು, ಏಲಕ್ಕಿ, ಇಷ್ಟು ಪದಾರ್ಥಗಳನ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಯಾವ ಪ್ರಮಾಣದಲ್ಲಿ ತೊಗೊಳ್ಬೇಕು ಅಂದರೆ 4 ಸ್ಪೂನ್ ಕಡಲೆಬೇಳೆ, 4 ಸ್ಪೂನಷ್ಟು ಧನಿಯಾ ತೊಗೊಂಡ್ರೆ 2 ಸ್ಪೂನಷ್ಟು ಉದ್ದಿನಬೇಳೆನ ತೊಗೋಬೇಕಾಗುತ್ತೆ. ಇದೆರಡನ್ನು ಸಮ ಪ್ರಮಾಣದಲ್ಲಿ ತೊಗೊಳ್ಳಿ. ಇದರಲ್ಲಿ ಅರ್ಧ ಭಾಗದಷ್ಟು ಉದ್ದಿನಬೇಳೆನ ತೊಗೊಳ್ಳಿ. 1 ಸ್ಪೂನಷ್ಟು ಗಸಗಸೆಯನ್ನು ತೊಗೊಳ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಗುಂಟೂರು ಮೆಣಸಿನ್ಕಾಯಿ ತೊಗೊಳ್ಳಿ. ಈ ಬ್ಯಾಡಗಿ ಮೆಣಸಿನ್ಕಾಯಿನ ಸ್ವಲ್ಪ ಹೆಚ್ಚೇ ತೊಗೋಬೇಕು, ಏಕೆಂದರೆ ಪೌಡರು ಕಲರ್ ಬರಬೇಕು. ಇನ್ನು ಉಳಿದಂತಹ ಮಸಾಲ ಪದಾರ್ಥಗಳನ್ನಷ್ಟೇ ಒಂದು 4 ಪೀಸು 5 ಪೀಸಷ್ಟು ಚಕ್ಕೆ, ಒಂದು 5 ಲವಂಗ, ಒಂದು ಅನಾನಸು ಸಾಕಾಗುತ್ತೆ, 4 ಏಲಕ್ಕಿ, 2 ಮೊಗ್ಗು, ಇಷ್ಟು ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಈಗ ಯಾವ ರೀತಿ ಪೌಡರ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಸ್ಟವ್ ಹಚ್ಚಿ ಬಾಣಲಿ ಇಟ್ಟಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಎಣ್ಣೆಯನ್ನು ಸಹ ನಾನು ಸೇರಿಸಿದ್ದೀನಿ. ಈಗ ಈ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಈಗ ಒಂದೊಂದೇ ಪದಾರ್ಥಗಳನ್ನ ಇದಕ್ಕೆ ಹಾಕ್ಕೊಂಡು ನಾವು ಹುರ್ಕೊಳ್ತಾ ಬರೋಣ. ಈಗ ಎಣ್ಣೆ ಬಿಸಿಯಾಗಿದೆ. ನಾನು ತೊಗೊಂಡ್ರಂಥ 4 ಸ್ಪೂನ್ ಕಡಲೆಬೇಳೆನ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಾವು ಫ್ಲೇಮ್ ತುಂಬ ಸಿಮ್ಮಲ್ಲಿರಬೇಕು, ಯಾಕೆಂದರೆ ತುಂಬ ಸಣ್ಣ ಉರಿಯಿಂದ ಇದನ್ನೆಲ್ಲ ನಾವು ಹುರ್ಕೊಳ್ಬೇಕಾಗುತ್ತೆ. ಇಲ್ಲಾಂದರೆ ಪುಡಿ ಸೀದೋದ್ರೆ ಅಷ್ಟು ಟೇಸ್ಟ್ ಇರಲ್ಲ. ಹಾಗಾಗಿ ತುಂಬ ಫ್ಲೇಮ್ ಕಡಿಮೆ ಮಾಡಿಕೊಂಡು ನಿಧಾನವಾಗಿ ಹುರ್ಕೊತಾ ಬನ್ನಿ. ನೋಡಿ, ಈ ಕಡಲೆಬೇಳೆ ಒಂದು ಅರ್ಧ ಭಾಗ ಆಗಿದೆ ಅನ್ನೋವಂಥ ಟೈಮಲ್ಲಿ ನಾವು ಉದ್ದಿನಬೇಳೆನ ಸೇರಿಸ್ಕೊಳ್ಳೋಣ. ಉದ್ದಿನಬೇಳೆನ ನಾನು ಹೇಳ್ದಾಗೆ 4 ಸ್ಪೂನ್ ಕಡಲೆಬೇಳೆಗೆ 2 ಸ್ಪೂನಷ್ಟು ಉದ್ದಿನಬೇಳೆನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ನಿಧಾನವಾಗಿ ಹುರಿತಾ ಬರೋಣ. ನೋಡಿ, ಈ 2 ಪದಾರ್ಥಗಳು ಸ್ವಲ್ಪ ಒಂಬಣ್ಣ ಬರ್ತಾ ಇದೆ. ಈ ಒಂದು ಟೈಮ್ನಲ್ಲಿ ನಾವು ತೊಗೊಂಡಿರೋಂಥ ಇಷ್ಟು ಮಸಾಲ ಪದಾರ್ಥಗಳನ್ನ ಎಲ್ಲವನ್ನು ಒಟ್ಟಿಗೆ ಸೇರಿಸ್ಕೊಳ್ಳೋಣ. ಒಟ್ಟಿಗೆ ಸೇರಿಸ್ತಾ ಮತ್ತು ಇದನ್ನು ಹುರಿತಾ ಬನ್ನಿ. ನೋಡಿ, ಇದೇ ಟೈಮಲ್ಲಿ ನಾನು ಧನಿಯಾವನ್ನು ಸಹ ಸೇರಿಸ್ತಾ ಇದ್ದೀನಿ. ಧನಿಯಾನು ಅಷ್ಟೇ ಕಡಲೆಬೇಳೆ ಎಷ್ಟು ತೊಗೊಂಡಿದ್ದೀನೋ ಧನಿಯಾವನ್ನು ಅಷ್ಟು ತೊಗೊಂಡಿದ್ದೀನಿ. ಈಗ ಅದನ್ನು ನಿಧಾನವಾಗಿ ಸಣ್ಣ ಉರಿಯಿಂದ ಹುರಿತಾ ಬರೋಣ. ನೋಡಿ, ಈಗ ಧನಿಯಾನು ಜಾಸ್ತಿ ಸೀದೋಗಬಾರ್ದು. ಈಗ ನಾನು ಬ್ಯಾಡಗಿ ಮೆಣಸಿನ್ಕಾಯಿನ ಮೊದಲು ಸೇರಿಸ್ತಾ ಇದ್ದೀನಿ. ಈಗ ನಿಧಾನವಾಗಿ ಕೈ ಆಡ್ತಾ ಬನ್ನಿ. ನೋಡಿ, ಇದೇ ಟೈಮಲ್ಲಿ ನಾನು ತೊಗೊಂಡಿರೋಂತಹ ಗುಂಟೂರು ಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಗುಂಟೂರು ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ 1 ಸ್ಪೂನಷ್ಟು ಗಸಗಸೆಯನ್ನು ಸೇರಿಸ್ತಾ ಇದ್ದೀನಿ. ಈಗ ಎಲ್ಲವನ್ನು ಒಂದು ಸಾರಿ ಹುರ್ಕೊಳ್ಳೋಣ. ಆದರೆ ಕೈ ಬಿಡದಿರ ನಾವು ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಪುಡಿ ಎಲ್ಲ ಸೀದೋಗುತ್ತೆ. ಈಗ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಪುಡಿಯನ್ನು ಸೇರಿಸಿ ಒಂದು ರೌಂಡೆಲ್ಲ ಮಿಕ್ಸ್ ಮಾಡಿ ಫ್ಲೇಮ್ನ ಆಫ್ ಮಾಡ್ಕೊತೀನಿ. ಅಲ್ಲಿಗೆ ಎಲ್ಲ ಪದಾರ್ಥಗಳು ನೋಡಿ ಒಂದೇ ಹದವಾಗಿ ಆಗಿದೆ, ಯಾವುದು ಸೀದೋಗಿಲ್ಲ. ಎಲ್ಲನೂ ಗರಿ ಅಂತ ಆಗಿದೆ. ಈಗ ನಾನು ಫ್ಲೇಮ್ನ ಆಫ್ ಮಾಡಿ ಇದು ಪೂರ್ತಿಯಾಗಿ ನಾವು ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದಮೇಲೆ ನಾವು ಇದನ್ನು ನೈಸಾಗಿ ಪೌಡರ್ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಹೊತ್ತು ತಣ್ಣಗಾಗಲಿ, ಆಮೇಲೆ ಇದನ್ನು ಪೌಡರ್ ಮಾಡ್ಕೊಳ್ಳೋಣ.
ನೋಡಿ ಈಗ ಅದನ್ನೆಲ್ಲ ಪೌಡರ್ ಜಾರಲ್ಲಿ ಹಾಕ್ಕೊಂಡು ನೈಸ್ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ. ಘಮಘಮಿಸುವ ವಾಂಗಿಬಾತ್ ಪೌಡರ್ ರೆಡಿಯಾಗಿದೆ. ಈ ರೀತಿ ನೀವು ಈ ಇಂಗ್ರೀಡಿಯೆಂಟ್ಸ್ನ ಎಲ್ಲ ಯೂಸ್ ಮಾಡಿ ಪೌಡರ್ ಮಾಡಿ ಇಟ್ಕೊಂಡ್ರೆ ಮಿನಿಮಮ್ ಅಂದರೆ ಇದನ್ನು ಒಂದು 3-4 ಮಂತ್ಸ್ ಆದರೂ ಇದನ್ನು ಉಪಯೋಗಿಸ್ಬೋದು. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ತಿಳಿಸ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.